Okay, let's go. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇಷ್ಟು ದಿನ ಮನೆಯಿಂದ ಬರ್ತಾ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಇವಾಗ ಮನೆಗೆ ಹೋಯ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಬಂದು ಸೊ ಇವಾಗ ಮನೆ ಹತ್ರ ಹೋಗ್ತಾಯಿದ್ದೀನಿ. ಆಮೇಲೆ ಬಿಸಿಲಲ್ಲಿ ತುಂಬ ತಿರುಗಾಡ್ತೀನಲ್ಲ, ಸೊ ಅದರಿಂದ ಫೋನ್ ತೊಗೊಂಡೆ. ಸೊ ಹೆಂಗಾಯ್ತು ನನಗೂ ಗೊತ್ತಿಲ್ಲ, ಹೋಗ್ತಾಯಿದ್ದೀನಿ. ಬನ್ನಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗೋಣ. ಗೈಸ್ ಸೋಪು ಫಸ್ಟ್ ಟೈಮ್ ಕಾಸ್ಟ್ಲಿ ಕೊಟ್ಟು ತೊಗೊಂಡಿರೋದು ಗೈಸ್. ಎಷ್ಟು ಗೊತ್ತಾ? 220 ರೂಪಾಯಿ. ನಂಗೆ ದೊಡ್ಡ ಅಮೌಂಟೇ ಅದು. ಸೊ ಎನಿವೆ ಎಲ್ಲೆಲ್ಲೋ ಖರ್ಚು ಮಾಡ್ತೀನಿ ಅಂತ ನಮ್ಮ ಮೇಲೆ ನಾವು ಖರ್ಚು ಮಾಡೋಕ್ಕೆ, ನಾವು ಚೆನ್ನಾಗಿರೋಕ್ಕೋಸ್ಕರ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಅರ್ಥ ಆಗಿರುತ್ತೆ ಅನ್ಕೊತೀನಿ ನಾನು ಹೇಳಿರೋ ಪ್ರಕಾರ. ನಿಮಗೆ ಸುಮ್ಮನೆ ಎಲ್ಲೆಲ್ಲೋ ವೇಸ್ಟ್ ಖರ್ಚು ಮಾಡ್ತೀರ ಅಂತ ಆದರೂ ನಮ್ಮ ಮೇಲೆ ನಾವು ಖರ್ಚು ಮಾಡೋಕ್ಕೆ ಏನಕ್ಕೆ ಗೈಸ್ ಹಿಂದೆ ಮುಂದೆ ನೋಡಬೇಕು. ಬನ್ನಿ ರೆಡಿ ಆಗಿಬಿಟ್ಟಿರ್ತೀನಿ ನಾನು. ಓಕೆ ಗೈಸ್, ಫೈನಲಿ ನಾನು ಸ್ನಾನ ಮಾಡಿಕೊಂಡು ಒಂಚೂರು ಆಚೆ ಹೋಗಬೇಕು. ಸೊ ಆಚೆ ಅಂದರೆ ಎಲ್ಲೂ ಇಲ್ಲ, ಒಂಚೂರು ಕೆಲಸ ಐತೆ. ಕೆಲಸ ಮುಗಿಸ್ಕೊಂಬಂತು ನಿಮ್ಗೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಮೇಲೆಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಹೇಳಬೇಕು ಅಂದರೆ ಇವತ್ತು ನನ್ನ ಲೈಫಲ್ಲಿ ಎಷ್ಟು ಎಂತೆಂಥ ಘಟನೆಗಳು ನಡೆದಿದೆ ಅಂದರೆ ಗೈಸ್, ನಿಮಗೆ ನಾನು ನೈಟ್ ಬ್ಲಾಗ್ ಎಂಡಿಂಗ್ ಟೈಮಲ್ಲಿ ಹೇಳ್ತೀನಿ. ಬನ್ನಿ ಇವಾಗ ಹೋಗುವ. ಇನ್ನೊಂದೇನು ಎಡವಟ್ಟು ಅಂದರೆ ಗಾಡಿನ ಒಳಗಡೆ ಬಿಟ್ಬಿಟ್ಟಿದ್ದೀನಿ ನೋಡಿ. ಗಾಡಿ ಬೀಗನ ಒಳಗಡೆ ಬಿಟ್ಬಿಟ್ಟಿದ್ದೀನಿ. ಇಲ್ಲ ಗೈಸ್, ಇಲ್ಲೂ ಇಲ್ಲ. ಇಲ್ಲ ಆಯ್ತು, ಬನ್ನಿ ಇವಾಗ ಹೋಗ್ತಾ ಆಮೇಲೆ ಸಿಗ್ತೀನಿ ನಾನು. ಫೈನಲಿ ನಾನು ಸ್ವಲ್ಪ ಆಚೆ ಹೋಗಿದ್ದೆ, ಹೇಳಿದ್ನಲ್ಲ ನಾನು. ಎಲ್ಲಿ ಅಂದರೆ ಹಳ್ಳದಲ್ಲಿ ಕಾಲಿಗೆ ಬಿದ್ದೋಗೇ ಬಿಟ್ಟಿದೆ. ಅದು ಬೆಂಗಳೂರು ಏರ್ಪೋರ್ಟ್ಗೆ ಹೋಗಿದ್ದೆ. ಇದು ಬೆಂಗಳೂರು ಏರ್ಪೋರ್ಟ್ ಅಂತ ದೇವನಹಳ್ಳಿ ಹತ್ರ ಏರ್ಪೋರ್ಟ್ಗೆ ನಮ್ಮ ಫ್ರೆಂಡ್ ಒಬ್ಬರು ಡ್ರಾಪ್ ಮಾಡಬೇಕಾಗಿತ್ತು. ಸೊ ಅಲ್ಲಿ ಹೋಗಿದ್ದೆ. ಆ್ಯಂಡ್ ಇವತ್ತು ಗುರುವಾರ, ನಾನು ಬೆಳಗ್ಗೆನೂ ಟೆಂಪಲ್ಗೆ ಹೋಗಿಲ್ಲ. ಮೈಂಡ್ ಒಂಥರ ಏನದು ಸ್ಟ್ರೆಕ್ ಆಗ್ತಿತ್ತು. ಏನು ಮಾಡೋಕ್ಕೂ ಮೂಡೇ ಇದ್ದಿಲ್ಲ. ಸೊ ನನ್ನ ಲೈಫಲ್ಲಿ ನಾನು ಬಾಬಾನ ನಂಬಿರೋದು, ನಾನು ಬಾಬುನ ದೇವಸ್ಥಾನಕ್ಕೆ ಬಂದು ನಂಬಿರೋದು ಅಂದರೆ ಇದೇ ದೇವಸ್ಥಾನಕ್ಕೆ ನಾನು ಬಂದು ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದು ಬಾಬಾನ ನಂಬಕ್ಕೆ. ಸೊ ತುಂಬ ವರ್ಷಗಳಾಗೈತೆ ಇಲ್ಲಿಗೆ ಬಂದು. ಎರಡನೇ ಟೈಮ್ ಬರ್ತಾ ಇರೋದು ಇಲ್ಲಿಗೆ ನಾನು. ಬನ್ನಿ ಒಳಗಡೆ ಹೋಗೋಣ. ಗೋಲ್ಡೆ ಆಗಿಬಿಡೈತೆ ಗೈಸ್ ನನಗಂತೂ. ಬನ್ನಿ ಒಳಗಡೆ ಹೋಗುವ. ಕಾಲೆಲ್ಲದು ಇಲ್ಲಿ ಚಪ್ಪಲಿ ಇಲ್ಲೇ ಬಿಟ್ಟಿದ್ದೀನಿ. ಗ್ಯಾಪ್ನ ಮರ್ತೋಗ್ಬಿಡ್ತೀನಿ ನಾನು, ಅದಕ್ಕೆ ಗೈಸ್ ಕಾಲು ತೊಳೆಯೋದು. ಇವಾಗ ಎರಡನೇ ಸಲ ಬರ್ತಾರೆ, ಅದು ಮರ್ತೋಗ್ಬಿಟ್ಟಿದ್ದೀನಿ ಹೆಂಗೆ ಹೋಗೋದು, ಏನು ಕತೆ ಅಂತ. ಬನ್ನಿ ನೋಡುವ, ಎಲ್ಲ ಇಲ್ಲೇನಾದರೂ ಇರುತ್ತೆ. ಓ ಗೈಸ್, ನನಗೂ ಗೊತ್ತಾಗಿಲ್ಲ ಎಲ್ಲೈತೆ ಅಂತ. ಆಮೇಲೆ ಎಲ್ಲನೂ ಕೇಳ್ಕೊಂಡು ಹೋದೆ. ನಾನು ಸ್ಟಾರ್ಟಿಂಗ್ ಬ್ಲಾಗ್ ಮಾಡಿದಾಗ ಬಚ್ಚಿಕೊಂಡು ಯಾರೋ ನೋಡ್ತಾರ ಅಂತ ಅನ್ಸೋದು. ಇವಾಗ ನೋಡ್ರಿ ಎಷ್ಟು ಜನ ಅವರೇ ನೋಡ್ರಿ. ಇಲ್ಲಿ ಎಷ್ಟು ಜನ ಅವರೇ ಅಂದರೆ ಇಷ್ಟು ಜನದ ಮುಂದೆ ಇವಾಗ ಕ್ಯಾಮ್ರಾ ಎತ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಯಾರಾದ್ರೂ ಏನಾದರೂ ಅಂದ್ಕೊಂಡ್ರೆ ಏನು ಗೈಸ್, ಕೆಲಸ ನಂದಿದು. ಒಂಥರ ನರ್ವಸ್ ಫೀಲ್ ಆಗೋದು, ಏನಾದರೂ ಅಂದ್ಕೊತಾರೆ ಏನು ಕತೆ ಅಂತ. ಬಟ್ ಇವಾಗಲ್ಲ. ಬನ್ನಿ ಹೋಗುವ. ಓಕೆ ಗೈಸ್, ಫೈನಲಿ ಪ್ರಸಾದನ ತೊಗೊಂಡೆ, ತಿಂದ್ಬಿಟ್ಟು ಬನ್ನಿ ಹೋಗುವ. ನೋಡಿ ಗೈಸ್ ಎಷ್ಟು ಜನ ಅವರೇ. ಇವ್ರು ಮುಂದೆ ನಿಂತ್ಕೊಂಡು ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಪಾಡಿಗೆ ನಾನು. ಯಾರು ಏನು ಅಂದರು ಅಂದ್ಕೊಂಡು ಹಾಂ ಬೇಕು ಗೈಸ್, ಎಲ್ಲ ಇರಲೇಬೇಕಲ್ಲ ಲೈಫಲ್ಲಿ. ನಾಚಿಕೆ ಬಿಟ್ಕೊಂಡಿದ್ರೆ ವಿಡಿಯೋ ಮುಂದೆ ಮಾತಾಡೋಕ್ಕಾಗಲ್ಲ. ಏನಂತೀರೋ ಬನ್ನಿ ತಿಂದ್ಬಿಟ್ಟು ಸಿಗ್ತೀನಿ ಗೈಸ್. ಅಲ್ಲಿ ನೋಡಿ ಪಾಪ ಕಣ್ಣಿಲ್ದಿರೋರು ಸಾಂಗ್ ಆಡ್ಕೊಂಡು ಅಲ್ಲಿ ಏನೋ ಇದು ಮಾಡ್ತವ್ರೆ. ಬೆಳಗ್ಗೆಯಿಂದ ಇದೇ ರೀಸನಿಂದ ನಾನು ಬೇಜಾರಾಗಿದ್ದು ಏನು ಅಂದರೆ ಗೈಸ್, ಏನು ಇಷ್ಟೊಂದು ಕಷ್ಟನ ನನಗೆ. ಏನಕ್ಕೆ ಇಷ್ಟೊಂದು ಕಷ್ಟ ಬಂದಿದ್ದೇವೆ ನಿಮಗೆ ಹೇಳೋಕ್ಕೆ ಬರ್ತಿಲ್ಲ ನಂಗೆ ಅದು. ಬಟ್ ಇವಾಗ ನಾನು ನೋಡಿದ್ಮೇಲೆ ನನಗೆ ಗೊತ್ತಾಯಿತು. ಇವ್ರನ್ನೆಲ್ಲ ನಾನು ಆಚೆ ಕಡೆ ನೋಡಿದಾಗೆಲ್ಲ ತುಂಬ ಜನಕ್ಕೆ ಯೋಚನೆ ಮಾಡ್ತಾ ಇರ್ತೀನಿ. ಇವ್ರು ಬೆಟರ್. ಇವಾಗ ಇವ್ರನ್ನೇ ಎಕ್ಸಾಂಪಲ್ ತೊಗೊಳ್ಳಿ. ಇವ್ರಿಗಿನ್ನ ಕಷ್ಟ ಆಯ್ತಾ ನನ್ನ ಜೀವನ? ಇದೊಂದು ನನ್ನ ಕ್ವೆಶ್ಚನು. ಇವ್ರಿಗಿನ್ನ ಕಷ್ಟ ಆಯ್ತಾ ನನ್ನ ಜೀವನ? ಇವಾಗ ಗಾಡಿನ ತಗ್ಲಾಕೋಗ್ಬಿಡೈತೆ ನೋಡ್ರಿ ಇಲ್ಲಿ ಗೈಸ್.
ಅದೇ ಇವ್ರನ್ನೆಲ್ಲ ಇವಾಗ ಇವ್ರನ್ನ ನೋಡಿದ ಮೇಲೆ ನಂಗೆ ಗೊತ್ತಾಗಿದ್ದು ಇವ್ರಿಗಿನ್ನ ಆಯಿತಾ ನಮ್ಮ ಕಷ್ಟ ಇದೇ ನಂಗೊಂದು ಕ್ವಶನು. ದೆನ್ ಹ್ಯಾಪನ್ ಕರ್ಮ ಗೈಸ್, ಇವೆಲ್ಲ ಕರ್ಮನೇ, ಏನು ಮಾಡೋಕ್ಕಾಗಲ್ಲ, ಅವ್ರು ಮಾಡಿದ್ದು ಅವ್ರಿಗೇನೆ. ಅವೆಲ್ಲ ನಾವಾಗ ನಾವು ಪಡ್ಕೊಂಬರೋದಲ್ಲ, ಅದು ಆಕಸ್ಮಿಕವಾಗಿ ಅದಾಗೋದು. ಏನು ಮಾಡೋಕ್ಕಾಗಲ್ಲ, ದೇವ್ರು ಕೊಟ್ಟಂಗೆ ನಾವು ಇರಬೇಕು ಅಂದ್ಕೊಂಡು ಹೋಗಬೇಕು. ಬನ್ನಿ ಹೋಗುವ. ಏನೋ ಹೇಳೋಣ ಅಂತ ಬಂದೆ, ಮರ್ತೋಗ್ಬಿಟ್ಟೆ. ದೆನ್ ಇಲ್ಲಿ ಪಲಾವ್ ಚೆನ್ನಾಗಿ ಮಾಡಿದ್ರು ಗೈಸ್, ಒಳ್ಳೆ ಪಲಾವ್ ಇತ್ತು. ಆ್ಯಂಡ್ ಬನ್ನಿ, ಇಲ್ಲಿ ಗಾಡೀಲಿ ಹೋಯ್ತು, ಏನೂ ಕೇಳಿಸೋದೇ ಇಲ್ಲ, ಹೋಗ್ತಾ ಇದ್ದೀನಿ. ಇವಾಗ ಎಲ್ಲಿಗೆ ಹೋಗ್ಬೇಕಂದ್ರೆ ನಿಮಗೂ ಗೊತ್ತು, ಏನಕ್ಕಂದರೆ ಕೆಲಸ ಗೈಸ್, ಕೆಲಸ. ಬನ್ನಿ ಇವಾಗ ಕೆಲಸದ ಹತ್ರ ಹೋಗಿ ಡೈರೆಕ್ಟ್ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡ್ತೀನಿ ಬ್ಲಾಗು ಕೆಲಸ ಹತ್ರ ಹೋಗಿ. ಸೊ ಗೈಸ್, ನಾನು ಇವಾಗ ಸೋನು ಅಕ್ಕ ಮನೆ ಹತ್ರ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ಸೋನು ಅಕ್ಕ ಅಡುಗೆ ಮಾಡೈತೆ. ಸೊ ಹೊಟ್ಟೆ ನಂಗೆ ತುಂಬ ಹಸಿತೈತೆ. ಟೈಮ್ ಇವಾಗ 12:15, ಹತ್ತತ್ರ 12:15 ಆಗ್ತೈತೆ ಅಂದ್ಕೊಳ್ಳಿ. ನೋಡಿರಿ ರಾತ್ರಿ ಹೊತ್ತೇನೋ ಮಾಡ್ತವ್ರೆ. ಸೊ ಗೈಸ್, ಬೆಳಗ್ಗೆಂದು ಏನೋ ಟಿಫನೇ ಮಾಡಿರಲಿಲ್ಲ, ಲಿಟ್ರಲಿ ಇವಾಗೂ ಏನೂ ತಿಂದಿಲ್ಲ ನಾನು. ಏನಕ್ಕಂದರೆ ನಿಮ್ಗೆ ಹೇಳಿದ್ನಲ್ಲ, ಸ್ವಲ್ಪ ಬೆಳಗ್ಗೆಂದು ಏನಂತಕ್ಕೂ ಮೂಡೇ ಇದ್ದಿಲ್ಲ ಗೈಸ್, ಏನಂತಕ್ಕೂ ಇಂಟ್ರೆಸ್ಟೇ ಇದ್ದಿಲ್ಲ ನನಗೆ. ದೆನ್ ಸ್ವಲ್ಪ ಟೆನ್ಷನು, ಸ್ಟ್ರೆಸ್ ಫೀಲ್ ಆಗ್ತಿತ್ತು. ಸೊ ಅದರಿಂದ ಊಟನೂ ಮಾಡಿರಲಿಲ್ಲ ನಾನು. ದೆನ್ ಆಮೇಲೆ ಸೋನು ಅಕ್ಕ ಏನಕ್ಕೋ ಟೆಕ್ಸ್ಟ್ ಮಾಡಿತ್ತು. ಸೊ ಹಂಗೆ ಮಾತಾಡ್ತಾ ದೆನ್ ಅಕ್ಕ ಹೇಳ್ತು, ಏನಾಗಲ್ಲ ಲೈಫಲ್ಲಿ ಇದೆಲ್ಲ ಇದ್ದಿದ್ದೆ ಕಾಮನು, ಈ ಸಲ ಮಿಸ್ಟೇಕ್ ಮಾಡಿರೋ ಥರ ನೆಕ್ಸ್ಟ್ ಟೈಮ್ ಮಾಡಬೇಡ ಅಂತ ಸ್ವಲ್ಪ ಹೇಳಿ. ದೆನ್ ಸೋನು ಅಕ್ಕನ ಅಡುಗೆ ಮಾಡೈತಂತೆ, ಬೇಳೆ ಸಾರು ಮತ್ತು ಅನ್ನ. ಬನ್ನಿ ಹೋಗ್ಬಿಟ್ಟು ನಾನು ಕೆಲಸದಲ್ಲಿ ಗಣೇಶನ ಕುಂಡ್ರಿಸ್ಬಿಟ್ಟು ಬಂದಿದ್ದೀನಿ, ಇಲ್ಲೇ 10 ನಿಮಿಷ ಬರ್ತೀನಿ ಅಂದ್ಬಿಟ್ಟು. ತುಂಬ ಹೊಟ್ಟೆ ಸೀರಿಯಸ್ ಗಾಯ್ಸ್, ಲಿಟ್ರಲ್ ಹೇಳ್ತು. ಟಿಫನ್ ಏನೂ ಮಾಡಿಲ್ಲ ಗೈಸ್. ಗೈಸ್ ಇದೆಲ್ಲ ಲೈಫು, ಇವೆಲ್ಲ ಇದ್ರೇ ಒಂಥರ ಮಜಾ. ಮರ್ಯಾದೆಗಳು ಹೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಒಂಥರ ಮಜಾ ಇದ್ದಂಗೆ. ಬಂದಿದ್ದೀನಿ ನಾನು ಸೋನು ಅಕ್ಕ ಮನೆ ಹತ್ರ. ಟೈಮ್ 12:15, 12:30 ಹತ್ತತ್ರ ಗೈಸ್. ಒಳ್ಳೆ ಕಳ್ಳಂತರ ಗೈಸ್. ಈ ಗೆಜ್ಜೆನ ಹಿಂಗೆ ಸೌಂಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಫುಲ್ ಆಗಿಬಿಡ್ತಾರೆ ಅಂದ್ಕೊಳ್ರಿ. ಒಂದು ಸೆಕೆಂಡು ಏನು ಗಾಯ್ಸ್, ಫುಲ್ ಟೆರರ್. ಒಳ್ಳೆ ಗೆಜ್ಜೆ ಶಬ್ದ ಬರೋ ಥರ ಬರೋದು. ಸೋನು ಅಕ್ಕ ಮಲಗಿ ಎದ್ದೈತೆ, ಮೆಸೇಜ್ ಹಾಕಿದ್ದೆ ನಾನು. ಪಾಪ ಸೋನು ಅಕ್ಕ ನನ್ನ ಫುಲ್ ಬೇಜಾರಾಗ್ಬಿಟ್ಟೈತೆ. ಆಮೇಲೆ ಸೋನು ಅಕ್ಕನೇ ಹೇಳ್ತು, ಏನಾಗಲ್ಲ ಬಿಡು ಅಂತ. ನನಗೋಸ್ಕರ ನೆಕ್ಕಿರೋದು ನೀನು. ವಿಜಿಲ್ ಹೋಗಲ್ಲ ಮತ್ತೆ ಬಂದಿತ್ತು ಅಂದ್ಬಿಟ್ಟು ಗಾಡಿಗೆ ಹೋಗುತ್ತೆ ಅಂತ. ನೋಡ್ರಿ ಗೈಸ್, ಪಾಪ 12:15 ಅಡುಗೆ ಮಾಡಿಕ್ಕಾಯ್ತು ನನಗೆ. ಟೈಮ್ ಎಷ್ಟು ತೋರ್ಸೋಕೆ ಒಂದು ನಿಮಿಷ, 12:18. ಸೋನು ಅಕ್ಕನ ಹೇಳಿದ್ದು, ಏನಾಗಲ್ಲ ಇವೆಲ್ಲ ಇದ್ದಿದ್ದೇನೆ, ಊಟ ಮಾಡ್ದೆ ಅಂತ ಕೇಳ್ತೇನೆ. ಇಲ್ಲ ಹೇಳ್ತೈತೆ ಆ ಥರ. ಇಲ್ಲ, ಸುಮ್ಮನೆ ಸುಳ್ಳು ಹೇಳೋಕ್ಕೆಲ್ಲ ಇಷ್ಟ ಇಲ್ಲ ನನಗೆ. ಎಲ್ಲ ನಾರ್ಮಲ್, ತಲೆ ಕೆಡ್ಸ್ಕೊಬೇಡ, ಊಟ ಮಾಡಿ. ಏನಕ್ಕ ಇದು ಇಷ್ಟೊಂದು ಅಕ್ಕಿಟ್ಟಿ ಸಾಂಬಾರು? ಸರಿ ಯಾಕೆ ನೋಡೋಣ, ಅಲ್ಲಿ ಮೋಟ್ರು ನಾನೇ ಕುಂಡ್ರಿಸ್ಬಿಟ್ಟು ಇರು ಬಂದೆ ಅಂತ. ಇರ್ತಾನೆ. ಬನ್ನಿ ಗೈಸ್, ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಬ್ಲಾಗ್ನ ಅಲ್ಲಿ ಕೆಲಸ ಹತ್ರ ಎಂಡ್ ಮಾಡ್ತೀನಿ ನಾನು. ನೋಡಿ ಗೈಸ್, ಸೋನು ಅಕ್ಕ ಮೇಲೆ ಬಾಕ್ಸ್ ಇಲ್ಲ ಮತ್ತೆ ಅವತ್ತಿಗೆ ಬಾಕ್ಸ್ ಎಷ್ಟೈತೆ ನಮ್ಮ ಆಫೀಸಲ್ಲಿ, ಮನೇಲೈತೆ. ಬಿಡು ಸಾಕು. ಕ್ಲೋಸ್ ಮಾಡೋಷ್ಟು ಹಾಕ್ಬಿಡುತ್ತಲ್ಲ ಅದು ಬಿಸಿಗೆ. ಇನ್ನು ಕರೆಕ್ಟಾಗಿ ಅಕ್ಕಿ ಬಂದಿಲ್ಲ. ಸಾಕು ಗೈಸ್, ಈ ಟೈಮಲ್ಲಿ ಇದು ಸಿಕ್ಕಿರೋದ ಪುಣ್ಯ ಅಂದ್ಕೊಳ್ರಿ ನನಗೆ. ನಾನೇ ಅಟೆಂಡ್ ಮಾಡಿದ್ದೆ. ಏನು ಮಾಡೋದು, ಯಾರೂ ಇಲ್ಲ ಅಲ್ಲ ಪಾಪ. ಅವ್ನು ಗಣೇಶನೇನು ಗೊತ್ತಾಗಲ್ಲ. ಓ ಗೈಸ್, ಊಟ ತೊಗೊಂಡೆ. ಕೈ ಸುಡ್ತೈತೆ, ಹಿಂಗೆ ಹಿಡ್ಕೊಳಕ್ಕೆ ಹೋಗ್ತಿಲ್ಲ ಗೈಸ್. ಪಾಪ ಕೈ ತುಂಬ ಸುಡ್ತೈತೆ. ಟಾಸ್ಕ್ ಇದು. ಇವಾಗ ಮುಂದೆ ಕಾಲು ಹತ್ರನೇ ಇಟ್ಕೊಂಡು, ಇವಾಗ ಎಲ್ಲಿ ಇಟ್ಕೊಳ್ಳೋ ಅಂತಲೂ ಗೊತ್ತಿಲ್ಲ. ಇದು ನೋಡೋಂಗಿರ್ರಿ, ಕಾಲು ಹತ್ರ ಇಟ್ಕೊಳ್ಳೋಕ್ಕಾಗಲ್ಲ ಗೈಸ್ ಇದನ್ನ ಅಷ್ಟು. ಓಕೆ ಗೈಸ್, ಫೈನಲಿ ನಾನು ಸೋನು ಅಕ್ಕ ಮನೆ ಹತ್ರದಿಂದ ಬಂದೆ ಕೆಲಸ ಹತ್ರ.
ಸೊ ನಿಮ್ಗೆ ನಾನು ಬೆಳಗ್ಗೆಯಿಂದ ಹೇಳ್ತಿದ್ದೆ ಒಂದು ಇನ್ಸಿಡೆಂಟ್ ನಡೀತು ಅಂತ. ಅದನ್ನ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಗೈಸ್, ನಿಮ್ಮ ಹತ್ರ ನಿಮ್ಮ ಯೋಗ್ಯತೆ ತಕ್ಕನಂಗೆ ಸಾಲ ಮಾಡಿ, ದೆನ್ ಯಾವುದೇ ಫ್ರೆಂಡ್ಸ್ಗೋಸ್ಕರ ಯಾವುದೇ ಒಂದು ಫ್ರೆಂಡ್ನ ನಂಬಿ ಇನ್ನೊಬ್ರ ಹತ್ರ ಸಾಲನೂ ಇಸ್ಕೊಡೋಕೆ ಹೋಗ್ಬೇಡಿ. ಯಾವಾಗ ನೀವು ಒಬ್ಬ ಫ್ರೆಂಡಿಗೆ ನೀವು ಸಾಲ ಕೊಡ್ತೀರೋ, ಸಾಲ ಇಸ್ಕೊಡ್ತೀರೋ, ಸೊ ಅಲ್ಲೇ ಫಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಶಿಪ್ಪಲ್ಲಿ ಹಾಳಾಯಿತು ಅಂತ. ಸೊ ನನ್ನ ಲೈಫಲ್ಲಿ ನನಗೆ ಆಗಿರೋ ನೋಡಿರೋ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಹೇಳ್ತಾ ಇರೋದು. ಸೊ ಇನ್ನೊಂದೇನು ಅಂದರೆ ಗೈಸ್, ನಿಮ್ಮ ಯೋಗ್ಯತೆ ತಕ್ಕನಾಗ ನೀವು ಸಾಲ ಮಾಡಿ, ನೀವು ತೀರ್ಸೋ ಕೆಪಾಸಿಟಿ ಇದ್ದರೆ ಮಾತ್ರ ಸಾಲ ಮಾಡಿ. ದೆನ್ ನಿಮ್ಗೆ ಆಯಿತು, ಅದು ಬಿಡು, ಹಿಂಗೆ ಹೇಳೋಕ್ಕಂತ ಬಂದೆ. ಸೊ ಬೆಳಗ್ಗೆ ಎದ್ದೆ, ಯಾವುದೋ ಒಂದು ಫೋನ್ ಬಂತು, ಹಿಂಗಾಯಿತು, ಫುಲ್ ಬೇಜಾರಾಗೋಯ್ತು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಸೀದಾ ಇದ್ದೆ. ಸೊ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಮೈಂಡು ನಂದು ಓಪನ್ ಆಯಿತು. ಲೈಫಲ್ಲಿ ಇವೆಲ್ಲ ಇದ್ದಿದ್ದೇನೆ, ಇಟ್ಸ್ ಓಕೆ, ಇವೆಲ್ಲ ಆಗುತ್ತೆ. ಇದಕ್ಕೆ ಹಿಂಗೆ ತಲೆ ಕೆಡಿಸ್ಕೊಬಿಟ್ರೆ ಇನ್ನು ಲೈಫಲ್ಲಿ ಇನ್ನೂ ಐತೆ ತುಂಬ ನೋಡೋದು ಅಂದ್ಕೊಂಡು ಸ್ವಲ್ಪ ನನಗೆ ನಾನೇ ಮೋಟಿವೇಟ್ ತೊಗೊಂಡು ಇವೆಲ್ಲ ಹ್ಯಾಪನ್ ಅಂದ್ಕೊಂಡು. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಒಂದ್ಸಲಿ ಬುದ್ಧಿ ಕಲ್ತ ಮೇಲೆ. ನಾನು ದುಡ್ಡಿನ ವಿಚಾರ ಅಂತ ಒಂದೇ ಹೇಳ್ತಾ ಇರೋದು. ನಾನು ಎಲ್ಲನೂ ಸೇರಿಸಿನೇ ನಾನು ಹೇಳ್ತಾ ಇರೋದು. ಸೊ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಇವಾಗ ಇನ್ನೂ ಊಟ ಮಾಡಿಲ್ಲ ನಾನು, ಸೊ ಊಟ ಮಾಡಬೇಕು. ಗೈಸ್, ತುಂಬ ಹರ್ಟ್ ಆಗೋಗೈತೆ, ಬೇಜಾರಾಗೋಗೈತೆ. ಆ್ಯಂಡ್ ಸೊ ಊಟನೂ ಮಾಡಿರಲಿಲ್ಲ. ಆಮೇಲೆ ಸೋನು ಅಕ್ಕನೇ ಫೋನ್ ಮಾಡಿ ಮೆಸೇಜ್ ಮಾಡಿ ಏನಾಗಲ್ಲ, ಆಗುತ್ತೆ ಇವೆಲ್ಲ ಅಂತ ಅಕ್ಕನೂ ಸ್ವಲ್ಪ ಹೇಳಿ, ಆಮೇಲೆ ಅಕ್ಕ ಹೋಗಿದ ತಕ್ಷಣ ಪಾಪ ಮಲಗಿತ್ತು. ಸೊ 12:18ಗೇನೋ ಬಿಸಿ ಅಡುಗೆ ಅನ್ನ ಮಾಡಿ ದೆನ್ ಕೊಟ್ಟು ಕಳಿಸೈತೆ. ಇವಾಗ ತಿನ್ನಬೇಕು. ಫೈನಲಿ ನಾನು ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ. ಒಂದು ದುಡ್ಡಿನ ವಿಷಯಕ್ಕೆ ಫ್ರೆಂಡ್ಶಿಪ್ನ ಹಾಳಾಗೋಗುತ್ತೆ, ತಲೆಗಳು ದ್ರೋಗ ಪರಿಸ್ಥಿತಿ ಬಂದುಬಿಡುತ್ತೆ. ಸೊ ನೋಡ್ಕೊಂಡು ಹೊರಗೆ ಮಾಡಿ ಸಿಕ್ಕುವ. ಬಾಯ್.